ಭಿಕಾರಿ ಪಾಕಿಸ್ತಾನಕ್ಕೆ ಐಎಂಎಫ್ ಬಿಗ್ ಶಾಕ್ ಅನ್ನು ಕೊಟ್ಟಿದೆ. $1 ಬಿಲಿಯನ್ ಲೋನ್ಗೆ 11 ಷರತ್ತನ್ನು ವಿಧಿಸಲಾಗಿದೆ. ಐಎಂಎಫ್ ಕೊಟ್ಟ ಹಣದ ಬಳಕೆಯ ರೂಪುರೇಷೆಯನ್ನು ಕೊಡಬೇಕು ಪಾಕಿಸ್ತಾನ ಐಎಂಎಫ್ಗೆ. 4 ಪ್ರಾಂತ್ಯಗಳಲ್ಲಿ ಕೃಷಿ ಆದಾಯ ತೆರಿಗೆಯನ್ನು ಗುರುತಿಸಬೇಕು. ಅಭಿವೃದ್ಧಿಗಾಗಿ ನಾವು ಕೊಟ್ಟ ಹಣವನ್ನು ವೆಚ್ಚ ಮಾಡಬೇಕು. 3 ವರ್ಷಕ್ಕಿಂತ ಹಳೆಯ ಕಾರು ಆಮದಿಗೆ ನಿರ್ಬಂಧ ಹೇರಲಾಗಿದೆ. ಐಎಂಎಫ್ ಷರತ್ತಿನಿಂದ ಪಾಕಿಸ್ತಾನ ದಿವಾಳಿ ಆಗೋದು ಖಚಿತ ಎನ್ನಲಾಗ್ತಾ ಇದೆ. ಭಾರತದೊಂದಿಗೆ ಉದ್ವಿಗ್ನತೆ ಹೆಚ್ಚಾಗಿರುವ ಬೆನ್ನಲ್ಲೇ ಬರಗೆಟ್ಟಂತ ಪಾಕಿಸ್ತಾನಕ್ಕೆ ಐಎಂಎಫ್ ಮತ್ತೊಂದು ಶಾಕ್ ಅನ್ನು ಕೊಟ್ಟಿರುವಂಥದ್ದು. $1 ಬಿಲಿಯನ್ ಲೋನ್ಗೆ ಬರೋಬ್ಬರಿ 11 ಕಂಡೀಷನ್ಗಳನ್ನು ಹಾಕಿದೆ, ಷರತ್ತುಗಳು ಇದೆ. ಇದಕ್ಕೆ ಸಾಲ ಮಂಜೂರಿಗೆ ವಿಧಿಸಿರುವಂಥ ಷರತ್ತುಗಳ ಸಂಖ್ಯೆ 50ಕ್ಕೇರಿದೆ. ಮುಂದಿನ ಕಂತು ಬಿಡುಗಡೆ ಆಗಬೇಕು ಅಂತ ಹೇಳಿದ್ರೆ ಈ ಕಠಿಣ ಷರತ್ತುಗಳನ್ನು ಪಾಕಿಸ್ತಾನ ಪಾಲಿಸಲೇಬೇಕು. ಐಎಂಎಫ್ ವಿಧಿಸಿರುವಂಥ ಷರತ್ತುಗಳು ಏನೇನು ನೋಡ್ತಾ ಇರಬಹುದು ನೀವು ಕೂಡ. ಒಂದಷ್ಟು ನಿಯಮಗಳು ಇದೆ, ಇದೆಲ್ಲವನ್ನು ಕೂಡ ಇಲ್ಲಿ ಪಾಕಿಸ್ತಾನ ಪಾಲಿಸಲೇಬೇಕು. ಸದ್ಯ ಈ ಎಲ್ಲ ಷರತ್ತುಗಳನ್ನು ಪೂರೈಸಿದ್ದೇ ಆದಲ್ಲಿ ಅವರಿಗೆ ಐಎಂಎಫ್ನಿಂದ ಸಾಲ ಸಿಗುತ್ತೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಐಎಂಎಫ್ ಅಂತ ಹೇಳಿದ್ರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತ ಕರೀತಾರೆ ಐಎಂಎಫ್. ಸದ್ಯ ಇದರ ಬಳಿ ಪಾಕಿಸ್ತಾನ ದುಡ್ಡು ಕೇಳಿತ್ತು. ವಿದ್ಯುತ್ ಬಿಲ್ನಲ್ಲಿ ಸಾಲ ಮರುಪಾವತಿ, ಸಾರ್ಚಾರ್ಜ್ ಏರಿಕೆ, ಹಾಗೆಯೇ 3 ವರ್ಷಕ್ಕಿಂತ ಹಳೆಯ ಬಳಸದ ಕಾರುಗಳ ಆಮದಿಗೆ ನಿರ್ಬಂಧ ತೆರವು, ಐಎಂಎಫ್ ಕೊಟ್ಟಂತ ಹಣದ ಬಳಕೆಯ ರೂಪುರೇಷೆಯನ್ನು ಕೊಡಬೇಕು, 4 ಪ್ರಾಂತ್ಯಗಳಲ್ಲಿ ಕೃಷಿ ಆದಾಯ ತೆರಿಗೆಯನ್ನು ಗುರುತಿಸೋದು, ಇಂಧನ ವಲಯದಲ್ಲಿ 4 ಹೊಸ ಷರತ್ತುಗಳ ಸೇರ್ಪಡೆಯಾಗಿದೆ. ಈ ವರ್ಷದ ಜೂನ್ ಒಳಗೆ ಈ ನಿಯಮ ಪಾಲಿಸಬೇಕು. ಜುಲೈ 1, 2025 ಈ ಎಲ್ಲ ಷರತ್ತುಗಳನ್ನು ಪೂರೈಸಬೇಕು.